ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂತಂದರೆ, ಸ್ಯಾರಿ ಬಾರ್ಡ್ರಲ್ಲಿ ಏನು ಡಿಸೈನ್ ಬಂದಿರುತ್ತೋ ಆ ಡಿಸೈನ್ನ ಯಾವ ರೀತಿಯಾಗಿ ನಾವು ವರ್ಕ್ ಹಾಕೋದು, ಮತ್ತು ಆ ರೀತಿಯಾಗಿ ನಾವು ವರ್ಕ್ ಹಾಕಬೇಕಂದ್ರೆ ಯಾವ ರೀತಿಯಾಗಿ ಮಾಡಬೇಕು ಬ್ಲೌಸ್ಗೆ ಡಿಸೈನ್ನ ಅಂತ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ. ತುಂಬ ಚೆನ್ನಾಗಿ ಬಂದಿದೆ ಇದು ಡಿಸೈನು. ಇದು ಕಸ್ಟಮರ್ ಕೂಡ ತುಂಬಾ ಇಷ್ಟಪಟ್ಟರು. ನಿಮಗೆ ಯಾವ ರೀತಿಯಾಗಿ ಇಷ್ಟ ಆಯಿತು ಅಂತ ದಯವಿಟ್ಟು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಯಾವ ರೀತಿಯಾಗಿ ನಾನು ಮಾಡಿದ್ದೀನಿ ಮತ್ತು ನಿಮಗೆ ಯಾವ ರೀತಿಯಾಗಿ ಇಷ್ಟ ಆಯಿತು ಮತ್ತು ನನ್ನ ಫಿನಿಶಿಂಗ್ ಹೇಗೆ ಇಷ್ಟ ಆಗಿದೆಯಾ ಏನು ಅಂತ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ. ನಾನು ಇವಾಗ ನೋಡಿ ಮೆಟಲ್ ಕಲರ್ ಜರಿ ಥ್ರೆಡಲ್ಲಿ ಬಾರ್ಡ್ರ್ ಲೈನ್ಸ್ ಅನ್ನೋದನ್ನ ನಾನು ಕೊಡ್ತಾಯಿದ್ದೀನಿ. ಬ್ಯಾಕ್ ಸೈಡ್ ಬಾರ್ಡ್ರ್ ಲೈನ್ ಅನ್ನೋದನ್ನ ಕೊಡ್ತಾಯಿದ್ದೀನಿ. ಫಸ್ಟು ನಾವು ಯಾವಾಗಲೂ ನಾವು ಬ್ಲೌಸ್ ಡಿಸೈನ್ ಮಾಡಬೇಕಾದ್ರೆ ಫಸ್ಟು ನಾವು ಸ್ಯಾರಿಲಿ ಯಾವ ಕಲರ್ ಇದೆ ಮತ್ತು ಫ್ಲವರೆಲ್ಲ ಯಾವ ಕಲರ್ ಇದೆ ಮತ್ತು ಫ್ಲವರ್ನ ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಸ್ಯಾರಿಲಿ, ಅದನ್ನೆಲ್ಲ ಮೈಂಡಲ್ಲಿ ಥಿಂಕ್ ಮಾಡ್ಕೊಳ್ಳಿ. ಮತ್ತು ನೀವು ಅಷ್ಟೇ ಯೂಟ್ಯೂಬಲ್ಲಿ ನೋಡಿ ಈ ರೀತಿಯಾಗಿ ಡಿಸೈನ್ಸ್ನ ಮಾಡ್ಬೋದಲ್ವಾ ಅಂತ ನೀವು ಕೂಡ ಮಾಡ್ಬೋದು. ಮಾಡೋಕ್ಕಾಗಲ್ಲ ಅನ್ನೋದೇನಿಲ್ಲ. ಬಟ್ ಒಂದನ್ನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಈ ವಿಡಿಯೋದಲ್ಲಿ ಅಂತಂದರೆ, ಫಸ್ಟು ನಾವು ಆ ಡಿಸೈನ್ಸ್ನ ಹಾಕಿ ಮಾಡೋ ಬದಲು ನಾವು ಆ ಬಾರ್ಡ್ರಲ್ಲಿ ಏನಿದೆಯೋ ಆಲ್ಮೋಸ್ಟ್ ಡಿಸೈನ್ ಅದನ್ನು ನಾವು ಪ್ರಾಕ್ಟೀಸ್ ಮಾಡ್ತಾ ಹೋದ್ವಿ ಅಂದರೆ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಅವಶ್ಯಕತೆನೇ ಇರಲ್ಲ. ಇವಾಗ ಕಂಪ್ಯೂಟರ್ ಎಂಬ್ರಾಯ್ಡ್ರಿಯಲ್ಲಿ ಏನು ಮಾಡ್ತಾಯಿದ್ದಾರೆ ಅಂದರೆ, ಸ್ಯಾರಿ ಬಾರ್ಡ್ರ್ ಫೋಟೋ ತೊಗೊಂಡು ಅದಕ್ಕೆ ಅಪ್ಲೋಡ್ ಮಾಡಿ ಪೆನ್ ಡ್ರೈವ್ಗೆ, ಅದನ್ನು ಇನ್ಸರ್ಟ್ ಮಾಡಿ ಅದಕ್ಕೆ ಥ್ರೆಡ್ ಸೆಲೆಕ್ಷನ್ ಅಂದರೆ ಅದಕ್ಕೆ ಥ್ರೆಡ್ಡು ಯಾವ್ಯಾವ ಕಲರ್ ಕಾಂಬಿನೇಷನ್ ಹಾಕಬೇಕು ಅಂತ ಸೆಟ್ ಮಾಡಿ ಅದನ್ನೇ ವರ್ಕಾಗಿ ಫಾರ್ಮೆಟ್ ಕ್ರಿಯೇಟ್ ಮಾಡ್ತಾಯಿದ್ದಾರೆ. ಇವಾಗಿನ ಟ್ರೆಂಡು ಅದು ನಡೀತಾ ಇದೆ. ಯಾಕಂದರೆ ತುಂಬ ಜನ ಕೇಳೋದು ಸ್ಯಾರಿಗೆ ಮ್ಯಾಚ್ ಆಗೋ ಥರ ಆಲ್ಮೋಸ್ಟ್ ಹಾಕ್ಕೊಡಿ ಅಂತಲೇ ಕೇಳ್ತಾರೆ. ಅದಕ್ಕೆ ನಾನು ಅಂದರೆ ಇವ್ರದ್ದು ಸ್ವಲ್ಪ ಶಾರ್ಟ್ ಟೈಮ್ ಇತ್ತು ಸ್ವಲ್ಪ, ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅಂದರೆ ಫಸ್ಟ್ ಇವಾಗ ಇವ್ರದ್ದು ತುಂಬ ಕಮ್ಮಿ ಟೈಮ್ ಇದೆ ಇವಾಗ. ಏನೋ ನಾನಂದರೆ ಅದರಲ್ಲಿ ಬಳ್ಳಿ ಎಲ್ಲ ಕೊಟ್ಟಿದ್ದರು, ಕರ್ವ್ ಶೇಪಲ್ಲಿ ಬಳ್ಳಿ ಎಲ್ಲ ಕೊಟ್ಟು ಫ್ಲವರೆಲ್ಲ ಕ್ರಿಯೇಟ್ ಮಾಡಿದರು. ನಾನು ಇವಾಗ ಅಷ್ಟನ್ನೆಲ್ಲ ನಾನು ಮಾಡೋಕ್ಕಾಗಲ್ಲ. ಮತ್ತು ಅವ್ರ ರೇಂಜ್ ಇದ್ದಿದ್ದು 750 ರುಪೀಸ್ ಒಳಗಡೆ ನನಗೆ ಮಾಡಿಕೊಡಿ ಏನೇ ಮಾಡೋದಿದ್ರು ಅಂತ ಹೇಳಿದರು, ಸಿಂಪಲ್ಲಾಗೇ ಇರಲಿ ಅಂತ. ನನಗೆ ಫಸ್ಟು ಇವಾಗ ಕಸ್ಟಮರ್ ಅಲ್ವಾ, ಮೊದಲೇ ಕಸ್ಟಮರ್ ಬೇರೆ ಅವರು, ನನಗೆ ರೆಗ್ಯುಲರ್ ಕಸ್ಟಮರ್ ಏನೆಲ್ಲ ಸ್ವಲ್ಪ ಅಟ್ರಾಕ್ಷನ್ ಆಗೋ ಥರ ಡಿಸೈನ್ನ ಕ್ರಿಯೇಟ್ ಮಾಡೋಣ ಅಂತ ನನಗನ್ನಿಸ್ತು. ಯಾಕಂದರೆ ನಾವು ಒಂದು ಸರಿ ನಾವು ಕಸ್ಟಮರ್ನ ಅವ್ರ ಗಮನ ಸೆಳೆದ್ವಿ ಮತ್ತು ನಾವು ಡಿಸೈನು ಕೂಡ ಅಷ್ಟೇ ಚೆನ್ನಾಗಿ ಹಾಕ್ಕೊಟ್ವಿ ಅಂತಂದರೆ ಅವ್ರು ಆಟೋಮೆಟಿಕ್ಕಾಗಿ ಏನು ಮಾಡ್ತಾರೆ ಅಂದರೆ ನಮ್ಮ ಹತ್ರನೇ ಕಂಟಿನ್ಯೂ ಮಾಡೋ ಚಾನ್ಸಸ್ ತುಂಬ ಇರುತ್ತೆ. ಯಾಕಂದರೆ ರೆಗ್ಯುಲರಾಗಿ ಸ್ಟಿಚ್ ಮಾಡಿಸೋರ ಹತ್ರ ನಾವು ಚೆನ್ನಾಗೇ ನಾವು ಡಿಸೈನ್ ಹಾಕ್ಕೊಡೋದು ಮತ್ತು ಅವ್ರಿಗೆ ಅಟ್ರಾಕ್ಷನ್ ಆಗೋ ಥರ ಪ್ಯಾಟ್ರನ್ನ ಕ್ರಿಯೇಟ್ ಮಾಡಿಕೊಟ್ರೆ ನಮಗೆ ಒಂದು 4-5 ಕಸ್ಟಮರ್ ಸಿಕ್ಕಿದ್ರೆ ಸಾಕು, ಆರಾಮ್ಸೆ ನಾವು ಟೈಲರಿಂಗ್ ಬಿಸ್ನೆಸ್ನ ಹೋಗ್ಬೋದು. ಸಾವಿರಾರು ಕಸ್ಟಮರ್ ಬೇಕು ಅನ್ನೋದು ಅವಶ್ಯಕತೆಯೇ ಇರಲ್ಲ. ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ, ತುಂಬ ಜನ ಕಸ್ಟಮರ್ ಬರಲಿ ಅನ್ನೋದಕ್ಕಿಂತ ನಾವು ಎಷ್ಟು ನೀಟಾಗಿ ಸ್ಟಿಚ್ ಮಾಡಿದ್ವಿ ಮತ್ತು ಅದು ಎಷ್ಟು ನೀಟಾಗಿತ್ತು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ನಾನು ನಿಮಗೆ, ಫಸ್ಟು ನೀವು ಅಟ್ರಾಕ್ಷನ್ ಆಗೋ ಥರ ಡಿಸೈನ್ ಎಲ್ಲ ಕ್ರಿಯೇಟ್ ಮಾಡೋದನ್ನ ಕಲಿಬೇಕು ಮತ್ತು ತುಂಬ ಪ್ರಾಕ್ಟೀಸ್ ಮಾಡಬೇಕು. ಮತ್ತು ಹೇಳ್ತೀನಿ, ಪ್ರಾಕ್ಟೀಸ್ ಮಾಡಿದಷ್ಟು ನಿಮ್ಮ ಫಿನಿಶಿಂಗ್ ಜಾಸ್ತಿ ಆಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಪ್ರಾಕ್ಟೀಸ್ ಮಾಡದೆ ಸುಮ್ಮನೆ ಇರಬೇಡಿ. ಮೇಡಮ್ ಒಂದಿನ ಪ್ರಾಕ್ಟೀಸ್ ಮಾಡ್ತೀನಿ, ವಾರಕ್ಕೆ 2 ದಿನ ಪ್ರಾಕ್ಟೀಸ್ ಮಾಡ್ತೀನಿ, ಇನ್ನೂ ಆ ಥರ ಎಲ್ಲ ಇಲ್ಲ. ಏನು ಅಂತಂದರೆ ನೀವು ಕಾನ್ಸಂಟ್ರೇಷನ್ ಜಾಸ್ತಿ ಕೊಡಬೇಕು. ಕಾನ್ಸಂಟ್ರೇಷನನ್ನು ಜಾಸ್ತಿ ಕೊಟ್ಟು ಪ್ರಾಕ್ಟೀಸ್ ಮಾಡಲೇಬೇಕು. ಪ್ರಾಕ್ಟೀಸ್ ಏನಾದರೂ ಮಾಡಿದ್ರಿ ಅಂತಂದರೆ ನಾನು ಹೇಳ್ತೀನಲ್ವ 100% ಸಕ್ಸಸ್ ಆಗೇ ಆಗ್ತೀರಾ. ಯಾಕಂದರೆ ಅದರಲ್ಲೂ ಒಂದು ಮಾತಿಲ್ಲ. ನಾನು ಅಷ್ಟೇ ಸ್ಟಾರ್ಟಿಂಗ್ ಬೇಕಾದರೆ ನಾನು ಹಿಂದಿನ ವೀಡಿಯೋಗಳನ್ನ ಓಪನ್ ಮಾಡಿ ನೋಡಿ, ಬೇಕಾದರೆ ನಾನು ಹಾಕಿರೋದು ಫಸ್ಟ್ ವೀಡಿಯೋ ಹಾಕಿದ್ನಲ್ವ ನಾನು ಎಂಬ್ರಾಯ್ಡ್ರಿ ಸ್ಟಾರ್ಟ್ ಮಾಡಿದಾಗ, ಆಕು ಮತ್ತು ಈಕು ಹೇಗಿದೆ ಫಿನಿಶಿಂಗ್ ಅಂತ ನೋಡ್ಬಿಟ್ಟು ಬೇಕಾದ್ರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ನಾನು ಆವಾಗ ಯಾವ ರೀತಿಯಾಗಿ ನನ್ನ ಫಿನಿಶಿಂಗ್ ಇತ್ತು ಅಂದರೆ ನಮ್ಮಲ್ಲೇ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ ನಿಮಗೆ. ಪ್ರಾಕ್ಟೀಸ್ ಮಾಡಿದ್ರೆ ಯಾವುದು ಕೂಡ ಕಮ್ಮಿ ಇಲ್ಲ, ಎಲ್ಲನೂ ಬಂದೇ ಬರುತ್ತೆ. ನೀಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲ ಹಾಗೇ ಆಗುತ್ತೆ ಅನ್ನೋದು 100% ನಿಜ. ಅದು ಸಕ್ಸಸ್ ಆಗೇ ಆಗ್ತೀರಾ ನಿಜವಾಗ್ಲೂ. ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ನಾನು, ನಿಜವಾಗ್ಲೂ ನೀವು ಪ್ರಾಕ್ಟೀಸ್ ಮಾಡಿ ಡೈಲಿ. ನಾನೇನು ಮಾಡ್ತಿದ್ದೆ ಅಂತ ನಾನು ನಿಮ್ಮ ಜೊತೆ ಹೇಳ್ತೀನಿ ಕೇಳಿ. ನಾನೇನು ಮಾಡ್ತಿದ್ದೆ ಅಂತಂದರೆ, ನನಗೆ ಎಷ್ಟೇ ವರ್ಕ್ ಲೋಡ್ ಇರಲಿ, ಎಷ್ಟೇ ಬಟ್ಟೆ ಇರಲಿ, ನಾನೇನು ಮಾಡೋಕ್ಕೆ ಶುರು ಮಾಡಿದೆ ಅಂದರೆ, ಒಂದು ವರ್ಷ ನಾನು ಮಿಷಿನ್ ತೊಗೊಬಂದು 1 ವರ್ಷ ಆಗಿತ್ತು. 1 ವರ್ಷ ಕಾಲ ನಾನು ಅಷ್ಟಕ್ಕಷ್ಟೇ ಏನಷ್ಟು ಪ್ರಾಕ್ಟೀಸ್ ಮಾಡಿರಲಿಲ್ಲ. ಏನಪ್ಪ ಮಾಡೋಣ ಬಿಡು ಅನ್ನೋದರಲ್ಲೇ ಇದ್ಬಿಟ್ಟೆ ನಾನು. ಆಮೇಲೆ ಹೋಗ್ತಾ ನನಗೆ ಕಸ್ಟಮರ್ ಟೀಕೆ ಮಾಡೋಕ್ಕೆ ಶುರು ಮಾಡಿದ್ರು. ಏನಷ್ಟು ನೀಟಾಗಿಲ್ಲ ಫಿನಿಶಿಂಗ್ ಅನ್ನೋದು, ಈ ಥರ ಇದೆ ಇದು ಡಿಸೈನು, ಫಿನಿಶಿಂಗ್ ಅನ್ನೋದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕಲ್ವಾ ಅಂತ ಕೇಳ್ತಾಯಿದ್ರು. ಮತ್ತು ಅವರು ಬ್ಲೌಸು ಕೂಡ ತಂದು ತೋರಿಸ್ತಾಯಿದ್ರು. ಸ್ಟಿಚ್ ಮಾಡಿಸ್ಕೊಂಡೋದ್ಮೇಲೆ ನೆಕ್ಸ್ಟ್ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಳಕ್ಕೆ ಬಂದಾಗ, ನೋಡಿ ಇದನ್ನ ನಾವು ಸಿಟಿಲಿ ಸ್ಟಿಚ್ ಮಾಡಿಸ್ಕೊಬಂದಿದ್ದು ಬ್ಲೌಸು ಫಿನಿಶಿಂಗ್ ಎಷ್ಟು ನೀಟಾಗಿ ಕೊಟ್ಟಿದ್ದಾರೆ, ನಿಮ್ಮ ಬ್ಲೌಸಸ್ ಯಾಕೆ ಈ ರೀತಿಯಾಗಿದೆ ಅಂತ ತುಂಬ ಜನ ಕೇಳೋರು. ನನಗೆ ಬೇಜಾರಾಗೋದು ಏನಂದರೆ, ನಾನು ಪ್ರಾಕ್ಟೀಸ್ ಮಾಡಿದೆ ಮಷೀನಿಗೆ ಇಟ್ಕೊಬಿಟ್ನಲ್ಲ, ಈ ರೀತಿಯಾಗಿ ಆಯ್ತಲ್ಲ ಅಂತ ಅನ್ಕೋತಿದ್ದೆ. ಆಮೇಲೆ ಏನು ಮಾಡಿದೆ, ಒಂದು ದಿನ ಒಬ್ಬರು ಕಸ್ಟಮರ್ ತುಂಬಾ ಇರಿಟೇಷನ್ ಮಾಡಾಕ್ಬಿಟ್ರು. ಏನಂದರೆ, ನಾನು ಯಾರಿಗೋ ಒಬ್ರು ಹಾಕ್ಕೊಟ್ಟಿದ್ದೆ ಅದು ಡಿಸೈನು.
ಅವ್ರ ಕಸ್ಟಮರ್ ಸುಮ್ಮನೆ ಇದ್ದರೂ ಕೂಡ ಅವ್ರ ಜೊತೆ ಇದ್ದವರು ಆ ಥರ ಮಾಡಿದೆ ಈ ಥರ ಮಾಡಿದೆ ಅಂತ ಅವರು ಅಮೌಂಟ್ನ ಕೊಡಬೇಕಾಗಿರೋ ಅಮೌಂಟಲ್ಲಿ ಅರ್ಧಕ್ಕರ್ಧ ಅಮೌಂಟ್ ಕೊಡೋದಂಗೆ ಮಾಡಿಬಿಟ್ರು. ಅವರು ಕಸ್ಟಮರ್ಗೆ ಹೇಳ್ಬಿಟ್ಟು ಆ ಥರ ಏನು ಚೆನ್ನಾಗಿರ್ತೈತಿ ಡಿಸೈನು ಈ ಥರ ಹಾಕ್ಕೊಟ್ಟವ್ರೆಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನನಗೆ ತುಂಬ ಬೇಜಾರಾಗ್ಬಿಡ್ತು. ಯಾಕಂದರೆ ಐ ಆಮ್ ವೆರಿ ಅಪ್ಸೆಟೆಡ್. ಯಾಕಂದರೆ ನಾನು ತುಂಬ ಕಷ್ಟಪಟ್ಟು ಈ ಫೀಲ್ಡಲ್ಲಿ ಇಂಪ್ರೂವ್ ಬಂದಿದ್ದಂದರೆ ಯಾರು ಏನು ಹೇಳ್ಕೊಟ್ಟಿಲ್ಲ. ಅಟ್ಲೀಸ್ಟು ಯಾರು ಸಪೋರ್ಟ್ ಮಾಡೋಕ್ಕೆ ರೆಡಿಯಾಗಿರಲ್ಲ. ನಾನಾದರೂ ಸ್ವಲ್ಪ ಇಷ್ಟಾದರೂ ಫ್ರೀ ಟೈಮ್ ಮಾಡ್ಕೊಂಡು ನಿಮ್ಗೆ ಸ್ವಲ್ಪ ಸಪೋರ್ಟ್ ಆದರೂ ಮಾಡ್ತೀನಿ. ಬಟ್ ನಮ್ಗೆ ಆ ಸಪೋರ್ಟು ಕೂಡ ಇರಲಿಲ್ಲ. ಆಮೇಲೆ ನಾನೇನು ಮಾಡಿದೆ, ಏನೇ ಆದರೂ ಕಲೀಲೇಬೇಕು, ನಾನು ಪ್ರಾಕ್ಟೀಸ್ ಮಾಡಲೇಬೇಕು, ಇಲ್ಲಾಂದರೆ ಆಗಲ್ಲ. ಈ ರೀತಿಯಾಗೆಲ್ಲ ನನಗೆ ಅವಮಾನ ಆಯಿತು ಅಂತ ಅಂದ್ಬಿಟ್ಟು ಏನು ಮಾಡಿದೆ, ನಾನು ಆವತ್ತೇ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 1.5 ವರ್ಷ ಆಗಿತ್ತು. ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 1.5 ವರ್ಷ ಆಗಿದ ಮೇಲೆ ಏನಾಯ್ತಂದರೆ ಏನಪ್ಪ ಮಾಮೂಲಿ ಇವಾಗ ಹೆಂಗಿದ್ರು ನನ್ನ ಚಾನಲ್ ಇತ್ತಲ್ವಾ, ನಾನು ಇವಾಗ ಒಂದು 2-3 ದಿನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋಣ, ನೆಕ್ಸ್ಟು ಬಾರ್ಡರ್ ಲೈನ್ ಸ್ಟಿಚ್ಚನ್ನ ಹಾಕ್ತಾ ಹೋಗೋಣ, ಅದನ್ನು ವೀಡಿಯೋ ಮಾಡಿ ಹಾಕ್ತಾ ಇರೋಣ, ನನಗೂ ಪ್ರಾಕ್ಟೀಸ್ ಆದಂಗೆ ಆಗುತ್ತೆ ಮತ್ತು ಇದು ನನಗೂ ಸರೋಗುತ್ತೆ ಅಂತ ಮೈಂಡೆಲ್ಲ ಥಿಂಕ್ ಮಾಡಿ ಆಮೇಲೆ ಏನು ಮಾಡಿದೆ, ಅವತ್ತಿಂದ ನಾನು ಹಠದಿಂದ ಛಲದಿಂದ ಮಾಡಲೇಬೇಕು ಅಂತ ಶುರು ಮಾಡಿದೆ. ನೋಡಿ, ನಿಮಗೂ ಈ ರೀತಿಯಾಗಿ ಅವಮಾನಗಳಾಗ್ತಾ ಇರುತ್ತೆ. ನೀವು ಅದನ್ನು ಕಾನ್ಫಿಡೆಂಟಾಗಿ ತೊಗೊಳ್ಳಿ. ನೀವು ಕುಗ್ಗಬೇಡಿ, ಓಕೆನಾ, ಕುಗ್ಗಬೇಡಿ. ನೋಡಿ, ನಾನು ಮ್ಯಾಂಗೋ ಡಿಸೈನ್ ಥರ ನಾನು ಅದನ್ನು ಫಸ್ಟು ಕರು ಶೇಪ್ನ ಕೊಟ್ಟಿದ್ದೀನಿ. ಮ್ಯಾಂಗೋ ಶೇಪ್ ಥರ ನಾನು ಆ ಕರು ಶೇಪ್ ಅನ್ನೋದನ್ನ ಕೊಟ್ಟು ಪಕ್ಕದಲ್ಲೇ ಡ್ರಾ ಮಾಡ್ಕೋತಾ ಹೋಗ್ತಿದ್ದೀನಿ ಪೆನ್ಸಿಲ್ ಇಟ್ಕೊಂಡು ಇನ್ನೊಂದು ಕೈಲಿ. ಯಾಕೆ ಆ ರೀತಿಯಾಗಿ ಮಾಡ್ತಾಯಿದ್ದೀನಿ ಅಂದರೆ, ಒಂದು ಸಣ್ಣ ಒಂದು ದಪ್ಪ, ಒಂದು ದಪ್ಪ ಇನ್ನೊಂದು ಸಣ್ಣ ಆ ಥರ ಇರಬಾರ್ದು, ಎಲ್ಲ ಒಂದೇ ಮೀಡಿಯಮ್ ಸೈಜಲ್ಲಿ ಇರಬೇಕು. ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅಂತಂದರೆ ಪೆನ್ಸಿಲಲ್ಲಿ ಡ್ರಾ ಮಾಡ್ತಾ ಹೋದೆ. ತುಂಬ ಚೆನ್ನಾಗಿ ಬಂತು ಅದು ಡಿಸೈನು. ನೀವು ಈ ರೀತಿಯಾಗಿ ಮಾಡಬೇಕು. ಏನಂದರೆ ಟ್ರೇಸಿಂಗ್ ಪೇಪರ್ನೇ ಯೂಸ್ ಮಾಡಬೇಕು ಮತ್ತು ಕಾರ್ಬನ್ ಶೀಟ್ನೇ ಯೂಸ್ ಮಾಡಬೇಕು ನಾವು ಟ್ರೇಸ್ ಮಾಡೋಕ್ಕೆ. ನೀವು ಆ ಬಾರ್ಡ್ರಲ್ಲಿರೋ ಡಿಸೈನ್ನ ಫೋಟೋ ಹೊಡ್ಕೊಂಡು ಆ ಟ್ರೇಸಿಂಗನ್ನು ಆ್ಯಪ್ಗೆ ಹಾಕ್ಕೊಂಡು ಅದನ್ನು ಟ್ರೇಸ್ ಮಾಡಿ ಮತ್ತು ಅದನ್ನು ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ಅದು ನೀಟಾಗಿ ಕೂರದೆ ಅಷ್ಟೊಂದೆಲ್ಲ ಕಷ್ಟಪಡೋ ಬದಲು ನಾವು ಕೈಲೇ ಫ್ರೀ ಹ್ಯಾಂಡ್ ಡಿಸೈನ್ ಕಲ್ತ್ಬಿಟ್ವಿ ಅಂದರೆ ನಿಜವಾಗ್ಲೂ ಹೇಳ್ತೀನಿ 100% ನಾವು ಮಾಡ್ಬೋದು, ಪಕ್ಕ 100% ಮಾಡ್ಬೋದು. ನೋಡಿ, ಒಂದು ಫ್ಲವರ್ ಅನ್ನೋದನ್ನ ಕ್ರಿಯೇಟ್ ಮಾಡ್ತಾಯಿದ್ದೀನಿ ನಾನು. ಆ ಮ್ಯಾಂಗೋ ಶೇಪ್ ಡಿಸೈನ್ಗೆ ಒಂದು ಫ್ಲವರ್ ಅನ್ನೋದನ್ನ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಈ ಬ್ಲೌಸ್ ಪೀಸ್ಗೂ ಅದಕ್ಕೂ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾಯಿತ್ತು. ಆ ಫ್ಲವರ್ ಅನ್ನೋದನ್ನ ಕ್ರಿಯೇಟ್ ಮಾಡಿ ನನಗೂ ಇಷ್ಟ ಆಯಿತು, ತುಂಬಾ ಚೆನ್ನಾಗಿದೆ ಅಂತ. ಆಮೇಲೆ ನೆಕ್ಸ್ಟ್ ನಾನು ಹೇಳ್ತಿದ್ದೆ ಅಲ್ವಾ ಯೂಟ್ಯೂಬ್ಗೆ ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೆ ಅಂತ. ಆ ಯೂಟ್ಯೂಬ್ಗೆ ವೀಡಿಯೋ ಅಪ್ಲೋಡ್ ಮಾಡ್ತಾ ಹೋದೆ. ಆಮೇಲೆ ನನಗನ್ನಿಸ್ತು, ನನಗೆ ಇಷ್ಟೊಂದು ಅವಮಾನಗಳಾಗಿದ್ದಾವೆ, ನಾನು ಬೇರೆಯವ್ರಿಗೆ ಏನಾದರೂ ಹೇಳ್ಕೊಡ್ಬೇಕು, ಈ ಫೀಲ್ಡಲ್ಲಿ ನಾನು ಬೇರೆಯವ್ರಿಗೆ ಏನಾದರೂ ಹೇಳ್ಕೊಡ್ಬೇಕು. ಆವಾಗ ಹೇಳ್ಕೊಟ್ರೆ 100% ಆಮೇಲೆ ನಾನಪ್ಪ ಅವರೂ ಇದೇ ಥರ ಕಲ್ತ್ಕೋತಾರೆ, ಸಕ್ಸಸ್ ಆಗೋರು ಆಗ್ತಾರೆ ಅಂತ ಅಂದ್ಬಿಟ್ಟು ನಾನು ಮಾಡಿದೆ, ಫ್ರೀ ಕ್ಲಾಸಸ್ನ ಮಾಡೋಕ್ಕೆ ಶುರು ಮಾಡಿದೆ. ಫ್ರೀ ಕ್ಲಾಸಸ್ನ ಡೈಲಿ ನನಗೆ ಎಷ್ಟೇ ವರ್ಕ್ ಲೋಡ್ ಇರಲಿ, ಅವ್ರಿಗೆ ಎಷ್ಟೇ ಅರ್ಜೆಂಟಾಗಿ ಬಟ್ಟೆ ಕೊಡಬೇಕಾಗಿರಲಿ, ನಾನು ಡೈಲಿ ಏನಪ್ಪ ಪ್ರಾಕ್ಟೀಸ್ ಮಾಡ್ತಾನೆ ಹೋದೆ. ನಾನು ಬಿಟ್ಟಿಲ್ಲ. ನಮ್ಮ ಮನೇಲಿ ನಮ್ಮ ಹಸ್ಬೆಂಡ್ ಹೇಳ್ತಾನೆ ಇದ್ದರು, ಏನಪ್ಪ ಡೈಲಿ ಇದರಿಂದ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ, ಹಿಂಗೇನು ಇದು ಸಿಲ್ಕ್ ಥ್ರೆಡೆಲ್ಲ ವೇಸ್ಟ್ ಮಾಡಿಕೊಂಡು ಈ ರೀತಿಯಾಗೆಲ್ಲ ಮಾಡ್ತೀಯ, ಸುಮ್ಮನೆ ಯಾಕೆ ಈ ಥರ ಎಲ್ಲ ಲಾಸ್ ಮಾಡ್ತೀವಿ, ಯಾವಾಗ ನೋಡಿದ್ರು ಲಾಸ್ ಮಾಡೋದೇ ಆಯಿತು ನಿಂದು, ಟೈಲರಿಂಗ್ ಕಲಿಯೋಕ್ಕೆ ಅಷ್ಟೊಂದು ಸೆಂಟ್ರ್ಗೆಲ್ಲ ಹೋದೆ, ಈಗ ನೋಡಿದ್ರೆ ಸಿಲ್ಕ್ ಥ್ರೆಡೆಲ್ಲ ವೇಸ್ಟ್ ಮಾಡ್ತಾಯಿದ್ದಿ ಈ ಥರ ಅಂತ ತುಂಬ ಒಂದು ವಾರನೇ ಕಂಟಿನ್ಯೂಸ್ ಆಗಿ ಹೇಳ್ತಾನೆ ಇದ್ದರು. ಈ ಥರ ಎಲ್ಲ ಮಾಡಬೇಡ, ಸುಮ್ಮನೆ ವೇಸ್ಟ್ ಮಾಡೋದಾಯ್ತು ನೀನು, ಏನು ಪ್ರಯೋಜನ, ನಿನ್ಗೇನು ಸಿಗುತ್ತೆ ಅಂತ. ನನ್ನಿಂದ ಒಂದು 4 ಜನ ಕಲ್ತಲ್ಲ, ನನಗೆ ಖುಷಿ ಇದೆ ಮಾತ್ರ. ಇವಾಗ ಏನು ಮಾಡಿದ್ನೋ ಬಿಟ್ನೋ, ಯೂಟ್ಯೂಬಿಂದ ಅಂತೂ ಅರ್ನಿಂಗ್ಸ್ ಅಂತೂ ಇಲ್ಲ. ಬಟ್ ನಾನೇನೋ ಒಂದು ಚಾನಲ್ ಓಪನ್ ಮಾಡಿದ ತಕ್ಕನಾಗೆ ನಮ್ಮ ಥರ ಕಷ್ಟಪಡೋ ಬದಲು ಒಂದು 10 ಜನನಾದರೂ ಕಲ್ತ್ರಾ ನಮ್ಮ ವೀಡಿಯೋಸ್ ನೋಡಿ, ಅದಕ್ಕೆ ಖುಷಿ ಇದೆ. ಯಾರ್ಯಾರು ನಮ್ಮ ಚಾನಲ್ನ ಕಂಟಿನ್ಯೂಸ್ ಆಗಿ ನೋಡ್ಕೊ ಬರ್ತಾಯಿದ್ದೀರಾ ನಮ್ಮ ಸ್ಟೂಡೆಂಟ್ಸು, ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾವು ಬಿಡ್ತಾ ಇರುವಂಥ ಈ ವೀಡಿಯೋಸು ನಿಮಗೆ ತುಂಬಾ ಅನುಕೂಲ ಆಗ್ತಾಯಿದೆ ಅಂತ ಅಂದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ. ನೀವು ಮಾಡ್ತಾ ಇರುವಂಥ ಕ್ಲಾಸು ನಮ್ಗೆ ತುಂಬಾ ಅನುಕೂಲ ಆಗ್ತಾಯಿದೆ ಮತ್ತು ನಮ್ಗೆ ಹೆಲ್ಪು ಕೂಡ ಆಯಿತು. ಯಾವ ರೀತಿಯಾಗಿ ಹೆಲ್ಪ್ ಆಯಿತು ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಾನು ನೀವು ಮಾಡ್ತಾ ಇರೋ ಡಿಸೈನ್ಸ್ ಎಲ್ಲ ನೋಡ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀರಾ ಡಿಸೈನ್ಸ್ ಎಲ್ಲನೂ, ನನಗೂ ಸಖತ್ ಇಷ್ಟ ಆಯಿತು ನೀವು ಮಾಡ್ತಾ ಇರುವಂಥ ಡಿಸೈನು. ನೋಡಿ, ಈ ರೀತಿಯಾಗಿ ಫಿಲ್ಲಿಂಗ್ ಮಾಡೋದು ಫ್ಲವರ್ನ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗದೆ ತುಂಬ ಕಷ್ಟ. ಯಾಕಂದರೆ ನಾನು ಈ ರೀತಿಯಾಗಿ ಫಿಲ್ಲಿಂಗ್ ಮಾಡೋಕ್ಕೆ ಅದು ನ್ಯಾಕ್ ಅಂತ ಇರಬೇಕು ಮತ್ತು ಅದು ಫಿನಿಶಿಂಗ್ ಅನ್ನೋದು ನೀಟಾಗಿ ಬರಬೇಕು. ಹೇಗೇಗೋ ಮಾಡ್ಬಿಡೋದಲ್ಲ, ಫಿನಿಶಿಂಗ್ ಅನ್ನೋದು ನೀಟಾಗಿಲ್ಲ ಅಂತಂದರೆ ನೀವು 100% ಸಕ್ಸಸ್ ಆಗೋಕ್ಕಾಗಲ್ಲ. ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ, ಫಿನಿಶಿಂಗ್ ಅನ್ನೋದು ಬರಲೇಬೇಕು. ಡಿಸೈನ್ಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರಬೇಕು, ಇಲ್ಲಾಂದರೆ ಯಾವ ಕಾರಣಕ್ಕೂ ಅದು ಫಿನಿಶಿಂಗ್ ನೀಟಾಗಿ ಬರಲಿಲ್ಲ ಅಂದರೆ ಚೆನ್ನಾಗಿರಲ್ಲ, ಓಕೆನಾ. ನೋಡಿ, ನಾನು ಯಾವ ರೀತಿಯಾಗಿ ಫಿಲ್ಲಿಂಗ್ ಅನ್ನೋದನ್ನ ಕೊಡ್ತಾಯಿದ್ದೀನಿ ಮತ್ತು ಯಾವ ರೀತಿಯಾಗಿ ನಾನು ಅದಕ್ಕೆ ಶೇಪ್ ಅನ್ನೋದನ್ನ ಕೊಡ್ತಾಯಿದ್ದೀನಿ, ಅದನ್ನೆಲ್ಲ ನೋಡಿ ನೀಟಾಗೆ 100% ನೀವು ಸಕ್ಸಸ್ ಆಗೇ ಆಗ್ತೀರಾ. ಸಕ್ಸಸ್ ಆಗದೇ ಇರೋಕ್ಕಂತೂ ಕಾರಣ ಇಲ್ಲ. ನಿಮ್ಗಾದ್ರೆ ಏನಾದ್ರು ಪ್ರಾಬ್ಲಮ್ ಆದರೆ ವಾಟ್ಸಪ್ಪಲ್ಲಿ ನನಗೆ ತಿಳಿಸ್ಕೊಟ್ರೆ ಅದಕ್ಕೆ ರಿಪ್ಲೈ ಆದರೂ ಮಾಡ್ತೀನಿ. ಬಟ್ ನನಗೆ ಪ್ರಾಬ್ಲಮ್ ಬರ್ತಿದ್ದಾಗ ನನಗೆ ಹೇಳ್ಕೊಡೋರು ಯಾರೂ ಗತಿ ಇಲ್ಲ. ಆ ಥರ ಸಿಚುವೇಷನಲ್ಲಿ ನಾವು ಕಲ್ತಿದ್ದು. ಯಾರ್ಯಾರಿಗೆ ನಾನು ಮಾಡ್ತಾ ಇರುವಂಥ ವೀಡಿಯೋ ನಿಮಗೆ ಇಷ್ಟ ಆಯಿತು, ದಯವಿಟ್ಟು
ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇನ್ನು ಮುಂದಿನ ವೀಡಿಯೋಗಳಲ್ಲಿ ನಮ್ಗೆ ಯಾವ ರೀತಿಯಾಗಿ ಅನುಭವಗಳಾಗಿದ್ದಾವೆ ಈ ಫೀಲ್ಡಲ್ಲಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದೇ ಥರನೇ ನೀವು ಕೂಡ ಪ್ರಾಕ್ಟೀಸ್ ಮಾಡಿ, ಡಿಸೈನ್ಸ್ ಎಲ್ಲ ಕಲೀರಿ. ಎಷ್ಟೇ ಅವಮಾನ ಆದರೂ ಬಿಡಬೇಡಿ. ಈ ಫೀಲ್ಡ್ನ ಪ್ರಾಕ್ಟೀಸ್ ಮಾಡಿ ಮುಂದೆ ಬನ್ನಿ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಬಾಯ್ ಬಾಯ್. ನೋಡಿ ಫೈನಲ್ ಇದು ಬ್ಲೌಸ್ ಡಿಸೈನ್ ಈ ರೀತಿಯಾಗಿ ಬಂತು. ಈ ಬ್ಲೌಸ್ ಡಿಸೈನ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಯಾವ ರೀತಿ ಅನಿಸ್ತಾ ಇದೆ ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಬಾಯ್ ಬಾಯ್.